ಕೇಳಿ. ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ. ಇಂದ್ಯಾಕೋ ತಾಯಿ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದಾಳೆ. ಎಷ್ಟೊಂದು ವಿಚಾರಗಳನ್ನ ಹುದುಕಿಕೊಂಡಿದ್ದಳು, ಬೆಟ್ಟದಷ್ಟು ವಿಚಾರಗಳು. ಅಮ್ಮ, ಮಾತನಾಡು, ಮನಬಿಚ್ಚಿ ಮಾತನಾಡು. ಇಷ್ಟು ದಿನಗಳ ಮೌನದೊಳಗೆ ನೋವಿನ ಲಾವಾರಸ ಉಂಡೆ ಕಟ್ಟಿ ಬೃಹದಾಕಾರವಾಗಿ ಬೆಳೆದು ಬೆಟ್ಟವಾಗಿದೆ. ಇನ್ನಾದರೂ ಕರಗಲಿ, ನಿನ್ನೊಡಲ ಹೊರೆಯನ್ನ ಇಳಿಸಿಕೋ ಎನ್ನುತ್ತಾ ತಲೆಯನ್ನು ಮೃದುವಾಗಿ ನೇವರಿಸಿದ. ಉಂಡೆ ಗಟ್ಟಿಯಾದಷ್ಟೇ ವರುಷ ಕರಗಲೂ ಬೇಕಲ್ಲವೇ? ಬದುಕಿನ ಕೊನೆಯ ಘಟ್ಟಕ್ಕೆ ಬಂದಿದ್ದೇನೆ ಎನಿಸುತ್ತಿದೆ. ಕರಗಿಸಿಕೊಳ್ಳಲು ಸಮಯವಿಲ್ಲಿದೆ. ಬದುಕು ಸಾಕೆನಿಸಿದೆ. ಆದರೆ ನಿನ್ನೊಡನಾಟ, ನಿನ್ನ ಜೊತೆ ಬದುಕಿದ ಕ್ಷಣ ಕ್ಷಣವೂ ಮಧುರವಾಗಿತ್ತು. ಬದುಕಿನ ಸವಿ ಮನಸಾರೆ ಉಂಡಿದ್ದೇನೆ. ಇದು ಕೊನೆಯ ಊಟ ಅನಿಸುತ್ತಿದೆ. ಇನ್ನು ಯಾವ ಆಸೆಯೂ ಉಳಿದಿಲ್ಲ. ನೀನು ನಿನ್ನಿಂದಾಗುವ ಎಲ್ಲವನ್ನೂ ಪೂರೈಸಿದ್ದಿ. ಆದರೆ ಒಂದೇ ಒಂದು ಆಸೆ ಇದೆ. ಅದೇ ಹುಟ್ಟಿದ ಊರ ನೋಡಿ ಬರುವ ಆಸೆ. ಎಂದು ಈಡೇರುತ್ತದೋ ತಿಳಿಯದು. ಅದುವರೆಗೆ ತಾನಿರುತ್ತೇನೋ ಇಲ್ಲವೋ ಅದೂ ತಿಳಿಯದು. ನೋಡು, ಎಲ್ಲವನ್ನೂ ನಿನ್ನೊಡನೆ ಹಂಚಿಕೊಳ್ಳಬೇಕೆಂಬ ಆಸೆ ಇದೆ. ಇನ್ನಂತೂ ತಡೆದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಹೊಟ್ಟೆ ಉಬ್ಬರಿಸಿ ಬರುತ್ತಿದೆ, ಜೀವ ನಡುಗುತ್ತಿದೆ ಎನ್ನುವಾಗ ಬಾಮ್ನಿ ಬಾಯಿಯ ಜೀವ ಧರಧರನೆ ನಡುಗಲು ಶುರುವಿಟ್ಟಿತು. ಇದನ್ನು ಕಂಡ ಮಗನಿಗೆ ಒಂದೇ ಸಲಕ್ಕೆ ಭಯ ಆವರಿಸಿ ಏನು ಮಾಡುವುದೆಂದು ತೋಚದೆ ಕಂಗಾಲಾಗಿ ಬಿಟ್ಟ. ಸ್ವರದಲ್ಲೂ ಕಂಪಿಸುವಿಕೆ ಗೋಚರವಾಗುತ್ತಿತ್ತು. ಒಂದು ರೀತಿಯ ಆವೇಶ. ಆದರೆ ಜೀವ ಸೊರಗಿದೆ, ಶಕ್ತಿ ಕುಂದಿದೆ. ಮಾತಾಡುವಷ್ಟು ಶಕ್ತಿ ಆಕೆಯಲ್ಲಿ ಇಲ್ಲ ಎನ್ನುವುದು ಅವಳ ಪರಿಸ್ಥಿತಿಯನ್ನು ಕಂಡ ಯಾರಿಗಾದರೂ ಅರಿವಾಗುವಂತಿದೆ. ಮಾತು ನಿಲ್ಲಿಸಿದರೆ ಮತ್ತೆಂದು ಹೊರಬರದು, ಉತ್ತೇಜಿಸಿದರೆ ನಡುವೆಯೇ ಕುಸಿದು ಬಿದ್ದಾಳೆನ್ನುವ ಭಯದಿಂದ, ಅಮ್ಮ ಸುಮ್ಮನಿರೆ, ನೀವೇನೂ ಅನ್ನಬಾರದು, ಕೇಳುವ ಆಸಕ್ತಿ ನನ್ನಲ್ಲಿಲ್ಲ. ಇದಕ್ಕೆ ಹೇಳುವುದು, ಹಳೆಯದನ್ನ ನೆನಪಿಸಿಕೊಂಡರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು. ಹಳೆಯದನ್ನೆಲ್ಲ ಮರೆತು ಬಿಡಿ, ಏನು ಹೇಳುವುದೂ ಬೇಡ. ನೀವು ಅಂದದ್ದನ್ನೆಲ್ಲ ಮುಂದೆಂದಾದರೂ ಸರಿ ಮಾಡುವ ಹಾಗುಂಟೆ? ಅದಾಗದು, ಮತ್ಯಾಕೆ ಕೆದಕಿ ಹೊಂಡ ಮಾಡಿಕೊಳ್ಳಬೇಕು? ಮರೆತು ಬಿಡಿ, ಆದದ್ದಾಯಿತು ಎನ್ನುತ್ತಾ ಆಯಾಸಗೊಂಡ ಅಮ್ಮನಿಗೆ ನೀರು ಕುಡಿಸಿ ಸಂತೈಸಿದ. ಬಾಮ್ನಿ ಬಾಯಿ ಮಗನನ್ನು ನೋಡುತ್ತಾ ಮನದಲ್ಲೇ ಅಂದುಕೊಂಡಳು, ಇವನಿಗೇನು ಗೊತ್ತು? ಮರೆಯುವುದೆಂದರೆ ಬಟ್ಟೆ ಕಳಚಿದಷ್ಟು ಸುಲಭವೇ? ನೆನಪುಗಳು ಅನಂತ ಕಾಲದ ಸೌಭಾಗ್ಯಗಳು ಎಂದೆಣಿಸುವಾಗ ಅವರ ಮನಸ್ಸಲ್ಲಿ ತುಂಬಿದ ವ್ಯಂಗ್ಯ, ತನ್ನ ಮನಸ್ಸಿನ ಬುತ್ತಿಯಲ್ಲಿ ಅಡಗಿದ ನಿಗೂಢಗಳು, ನೋವುಗಳು, ಎದೆಯಾಡುವ ಸಂಗತಿಗಳು, ನಿರೀಕ್ಷೆಗಳು, ಹಂಬಲಗಳು, ಇವನ್ನೆಲ್ಲ ಮರೆಯಲಾದೀತೆ? ಅನುಗಾಲವು ನೆನಪಿಸಿಕೊಂಡದ್ದರಿಂದ ಇನ್ನೂ ಹಸಿಯಾಗಿಯೇ ಇದೆ. ಆದರೆ ಮರೆತು ಬಿಡು ಎನ್ನಲು ಸುಲಭ. ಆದರೆ ಮರೆಯಲಾದೀತೆ? ಪಾಪ, ಹೆಣ್ಣೊಡಲ ಮಗ ತಾಯಿಯ ದುಃಖ ನೋವನ್ನು ನೋಡಲಾಗದೆ ಹೀಗೆಂದಿದ್ದಾನೆ. ಇಂತಹ ಮಗನನ್ನು ಹಡೆದದ್ದೇ ತನ್ನ ಪುಣ್ಯ. ಇವನೂ ಇಲ್ಲದಿರುತ್ತಿದ್ದರೆ ತನ್ನ ಬದುಕದು ಶೂನ್ಯ ಎಣಿಸಿದರೆ ಭಯವಾಗುತ್ತಿದೆ ಅಂದುಕೊಂಡಳು. ಮಗನನ್ನು ಕರೆದು ಪಕ್ಕದಲ್ಲೇ ಕುಳ್ಳೆರಿಸಿಕೊಂಡಳು. ನೋಡು ಮಗನೇ, ನೆನಪುಗಳು ಸುಖವನ್ನ ಕೊಡುತ್ತದೆ. ಎಣಿಸಿದಾಗೆಲ್ಲ ನಗುವನ್ನು ತರಿಸುತ್ತವೆ. ಹಾಗೆಯೇ ದುಃಖ ನೋವನ್ನು ತರಿಸುತ್ತದೆ. ಆಗ ಬೇಡ, ನೆನಪು ಹುಟ್ಟಿಸಬೇಡ ಎಂದರಾದೀತೆ? ಇದು ಜೀವನದ ಕತ್ತಲು ಬೆಳಗಿದ ಆಟ. ಮಾನವನ ಬದುಕಿಗೆ ಹಿಡಿದ ಕನ್ನಡಿಯೇ ಆ ನೆನಪುಗಳು ಎನ್ನುತ್ತಾ ಮಗನ ತಲೆನೇವರಿಸಿದಳು. ತಲೆಯ ನಡುವೆ ಒಂದಿಷ್ಟು ಜಾಗದಲ್ಲಿ ಕೂದಲೇ ಬೆಳೆಯದೆ ನುಣುಪಾದ ಭಾಗ ಕೈಗೆ ತಾಗಿತು. ರಪಕ್ಕನೆ ತಲೆಯ ಬಗ್ಗಿಸಿ ಕೂದಲನ್ನು ಬಗೆದು ಕಂಡವರೇ, ನೋಡು, ಅಂದು ಆಟವಾಡುವಾಗ ಮಾವಿನ ಮರಕ್ಕೆ ಎಸೆದ ಕಲ್ಲು ತಪ್ಪಿ ನಿನ್ನ ತಲೆಗೆ ಬಿದ್ದು ಉಂಟಾದ ಗಾಯದ ಕಲ್ಲೆ ಅದೆಷ್ಟು ನೆತ್ತರುವ ಸರಿತ್ತು? ಎಣಿಸಿದರೆ ಕಣ್ಣು ಕತ್ತಲೆ ಬಂದಂತೆ ಭಾಸವಾಗುತ್ತದೆ. ಅಷ್ಟು ಜಾಗದಲ್ಲಿ ಮತ್ತೆ ಕೂದಲೇ ಹುಟ್ಟಿಲ್ಲ. ಆಳವಾದ ಗಾಯದ ಕಲೆ ಕಂಡಷ್ಟು ಬಾರಿಗೂ ನೆನಪನ್ನ ಹುಟ್ಟಿಸುತ್ತಲೇ ಇರುತ್ತದೆ. ಹಾಗೆಯೇ ನೆನಪುಗಳು ಹಳೆಯ ಕಥೆಯನ್ನ ಹೇಳುತ್ತಲೇ ಇರುತ್ತವೆ, ಮರೆಯಲು ಅವಕಾಶವೇ ಸಿಗದಂತೆ. ಕಾಲ ಎಲ್ಲವನ್ನೂ ಮರೆಸುತ್ತದೆ ಎನ್ನುತ್ತಾರೆ, ಆದರೆ ಎಲ್ಲವನ್ನೂ ಅನ್ನಲಾಗದು. ಮತ್ತೆ ನಿಟ್ಟುಸಿರು. ರಾಜುವಿಗೆ ಅಚ್ಚರಿ. ತನ್ನ ತಾಯಿ ಅಂತಹ ಯಾವ ನೋವನ್ನು ಉಂಡಿರಬಹುದೆನ್ನುವ ಪ್ರಶ್ನೆ ಕಾಡತೊಡಗಿದ್ದಂತೂ ಸತ್ಯ. ಬಾಮ್ನಿ ಬಾಯಿಯದ್ದು ಮುಂದುವರಿದ ನೋವಿನ ಕಥೆ.
ಶೂಲದಂತೆ ಇರಿವ ನೋವೆಂದರೆ ಅದು ಕಟುಕ ಶಾಯದಂತೆ. ಹೊರಮೈಗೆ ಆದ ಗಾಯದ ಕಲೆ ಹೋದರೂ ಹೋದೀತು, ಹೃದಯಕ್ಕಾದ ಗಾಯದ ಕಲೆ ಯಾರಿಂದಲೂ ಅಳಿಸಲಾಗದು. ಹಾಗೆಯೇ ನೋವಿನ ಕಲೆ ಹೋದೀತೆ ಎಂದಾಗ ರಾಜು ತಲೆಯ ಕೂದಲನ್ನ ಎಳೆದುಕೊಳ್ಳುತ್ತಾ, ಆ ನೋವನ್ನು ಆಗಲೇ ಹಂಚಿಕೊಳ್ಳಬಾರದಿತ್ತೆ? ಇಲ್ಲಿಯವರೆಗೆ ಅದರ ಜೊತೆ ಯಾಕೆ ಬದುಕಿದಿ? ಇಲ್ಲಿಯವರೆಗೆ ಯಾಕೆ ಎಳೆದು ತಂದಿದ್ದೀರಿ ಎಂದಾಗ, ಹಂಚುವುದು ಹೀಗೆ, ಮಾತಿನ ಮೂಲಕ ತಾನೆ. ಮಾತಾಡುವಷ್ಟು ಆಡಿದ ಮೇಲೆ ನಿಭಾಯಿಸುವಷ್ಟು ಶಕ್ತಿ ಇರಬೇಕಲ್ಲ. ಯುಕ್ತಿಯೂ ಬೇಕು, ಚಾಕಚಕ್ಯತೆಯೂ ಬೇಕು, ಎಲ್ಲದಕ್ಕೂ ಅವಕಾಶವಿರಬೇಕು, ಕೇಳುವವರಿರಬೇಕು. ಮಾತಿನಿಂದ ಮೌನ ತಾಳಬಹುದು, ಆದರೆ ಮನಸ್ಸು ನಿಲ್ಲುತ್ತದೆಯೇ? ಅಷ್ಟು ಮಾತು ಸಾಕೆನಿಸುತ್ತಿದೆ, ಆಯಾಸ ಎಂದಾಗ ಮತ್ತೆ ತಿರುಗುವ ಫ್ಯಾನಿನ ಗಾಳಿಯು ಸಾಕಾಗದೆನಿಸಿ ಸೆರಗಿನಿಂದ ಗಾಳಿ ಬೀಸಿಕೊಳ್ಳುವ ಅಮ್ಮನಿಗೆ ಅಲ್ಲೇ ಪಕ್ಕದಲ್ಲಿದ್ದ ರಟ್ಟಿನ ಹಾಳೆಯಿಂದ ರಪರಪನೆ ಗಾಳಿ ಬೀಸತೊಡಗಿದ. ಮಗ ರಾಜು ಎಲ್ಲಿಯಾದರೂ ಉಂಟೆ ಈಕೆಯದ್ದು ಈ ವಯಸ್ಸಿನಲ್ಲಿ ಚಿಗುರೊಡೆದ ವಿಚಿತ್ರ ಆಸೆ? ಅದೂ ಇದುವರೆಗೆ ಕೇಳದ್ದು. ಕೆಲವರಿಗೆ ಉಣ್ಣುವ ಆಸೆಯೇ ಏನೋ ಬಹು ದಿನಗಳಿಂದ ತಿನ್ನುವ ಆಸೆ ಇರುವುದನ್ನು ಕೇಳಿದ್ದಿದೆ. ಇಲ್ಲ, ಪರ ಊರಿನಲ್ಲಿರುವ ಮಕ್ಕಳನ್ನು ನೋಡಬೇಕೆಂದು ಕರೆಯಿಸಿಕೊಳ್ಳುವುದೂ ಇರುತ್ತದೆ. ಆದರೆ ಈಕೆಯದ್ದೋ ವಿಚಿತ್ರದಾಸೆ. ಕಾಲಲ್ಲಿ ಶಕ್ತಿಯಿಲ್ಲ, ಸರಿಯಾಗಿ ನಡೆಯಲೂ ಆಗುತ್ತಿಲ್ಲ, ಆದರೆ ಆಸೆಗಳು ಬತ್ತಿಲ್ಲ. ಮುಪ್ಪು ಯೌವನವನ್ನು ಕಬಳಿಸಿದೆ. ಚಿಕ್ಕ ಪ್ರಶ್ನೆ, ಚಿಕ್ಕ ಪುಟ್ಟ ಕಾಯಿಲೆ ಕಸಾಲೆಗಳು ಆರೋಗ್ಯವನ್ನು ತಿನ್ನಲು ಹೊಂಚು ಹಾಕುತ್ತಿವೆ. ಆದರೆ ಆಸೆಗಳಿಗೆ ಮುಪ್ಪಿಲ್ಲವಲ್ಲ. ಏನೆಲ್ಲ ಆಸೆಗಳಿವೆಯಮ್ಮ ಎಂದದ್ದೇ ತಡ. ಅಂದರೆ ನನ್ನ ಆಸೆಗಳನ್ನ ಈಡೇರಿಸುತ್ತೀಯ ಕಂದ ಅಂದುಬಿಟ್ಟರು ಕುತೂಹಲದಿಂದ. ಈಡೇರಿಸಲು ಸಾಧ್ಯವಾಗುವುದಾದರೆ ಅದಕ್ಕೇನಂತೆ? ಗೋವರ್ಧನ ಬೆಟ್ಟವನ್ನೇ ಕಿತ್ತು ಹೊತ್ತುತ್ತಾ ಅಂದರೆ ಅಸಾಧ್ಯ. ಸಾಧ್ಯವಾಗುವಂಥದ್ದನ್ನ ಈಡೇರಿಸಿಯೇನು? ನಿನ್ನಲ್ಲಿ ಬೆಟ್ಟತಾ ಅಂದವರಾರು? ನನಗೆ ಅದೆಲ್ಲ ಬೇಕಾಗಿಲ್ಲ. ನನ್ನ ಹಳ್ಳಿ, ಹುಟ್ಟಿದ ಊರು, ಮನೆ, ಸಾಯುವುದರ ಒಳಗೆ ಒಮ್ಮೆ ನೋಡಬೇಕೆನ್ನುವ ಆಸೆ ಇದೆ ಮಗನೇ. ನನ್ನ ಹಳ್ಳಿ, ಅಲ್ಲಿಯ ಸೊಬಗು, ಸೌಂದರ್ಯ, ಮರಗಿಡಗಳು, ವಾಹ್! ಅಲ್ಲಿಯ ಜನರು, ಕುಟುಂಬಗಳು, ಅವರ ಬದುಕು. ಒಂದೊಂದು ಕುಟುಂಬದ ಕಷ್ಟ ಸುಖಗಳೆಂದರೆ ಇಡೀ ಊರಿನ ಕಷ್ಟ ಸುಖಗಳು. ಒತ್ತೊತ್ತಿಗಿರದ ಮನೆಗಳು, ಮಾರು ದೂರ ಮೈಲು ದೂರದಲ್ಲಿದ್ದರೂ ಮನಸ್ಸು ಮಾತ್ರ ಹತ್ತಿರವಾಗಿದ್ದ ಕಾಲ. ಗುಟ್ಟಿಲ್ಲ, ಗುಮಾನಿ ಇಲ್ಲ. ವಿಷಯಗಳು ನಾಲಗೆಯಿಂದ ನಾಲಗೆಗೆ ಹರಿದಾಡಿ ಸುಖಕ್ಕೂ ಜೊತೆಗಾರರಿದ್ದರು, ಸುಖಕ್ಕೂ ಬಂಧುಗಳಿದ್ದರು. ಇತ್ತ ಬಂದ ಮೇಲೆ ಮತ್ತೊಂದು ಅತ್ತ ಹೋಗಿಲ್ಲ. ಹಾಗಾಗಿ ಒತ್ತೊತ್ತಿ ಬರುವ ನೆನಪುಗಳು ಎಂದಾಗ ಇನ್ನೂ ಹೋಗದಿದ್ದರೆ ಆಗದು ಎಂಬ ಮುಖಭಾವ. ತನ್ನ ಊರನ್ನು ನೆನಪಿಸುವಾಗಂತೂ ಕಣ್ಣುಗಳಲ್ಲಿ ನಲಿದಾಡುವ ಹೊಸ ಹುರುಪು. ರಾಜುವಿಗೆ ಇದನ್ನೆಲ್ಲ ಕೇಳುತ್ತಿದ್ದಂತೆಯೇ ಅಚ್ಚರಿ. ಅರೆ, ಊರೇ? ನಮಗೊಂದು ಊರಿದೆಯೇ? ಅಲ್ಲಿ ಯಾರಿದ್ದಾರಮ್ಮ? ಅಲ್ಲಿ ನಮಗೇನಿದೆ? ತಾಯಿಗೆ ತಲೆಕೆಟ್ಟಿದೆಯೇ? ಇದುವರೆಗೆ ಇಲ್ಲದ ಬೇಡಿಕೆ ಇವಾಗ ಬರುತ್ತಿರುವುದಕ್ಕೆ ಸಂಶಯಗೊಂಡ ರಾಜು. ಮಗನ ಮುಖದಲ್ಲಿಯ ಅಚ್ಚರಿ ಭಾವವನ್ನು ಗಮನಿಸಿದ ಬಾಮ್ನಿಬಾಯಿಗೆ ಗಾಬರಿಯಾದರೂ ಸಾವರಿಸಿಕೊಂಡರು. ತನಗೆ ಊರಲ್ಲಿ ಏನಿದೆ ಎಂಬ ಪ್ರಶ್ನೆಯನ್ನು ತಾನೇ ಹಾಕಿಕೊಂಡರು. ಅದೆಷ್ಟು ಉತ್ತರಗಳಿವೆ, ಅದೆಷ್ಟು ಬೆಚ್ಚನೆಯ ನೆನಪುಗಳಿವೆ. ಪಟೇಲರ ಮನೆಯ ಅಂಗಳ, ಅದೇ ಆಕೆಯ ಪಾಠಶಾಲೆ. ಬಿದ್ದ ತೆಂಗಿನ ಕಾಯಿಗಳನ್ನು ಹೆಕ್ಕಿ ಹೆಕ್ಕಿ ರಾಶಿಗೆ ಹಾಕುವಾಗ ಕೂಡಿಸುವ ಲೆಕ್ಕ ಕಲಿತ ತರಗತಿಯಾದದ್ದು. ಬಂಡಸಾಲೆಯಲ್ಲಿ ಹೆಂಗಸರು ಭತ್ತವನ್ನು ಒರಲಿನಲ್ಲಿ ತುಂಬಿ ಒನಕೆಯಿಂದ ಕುಟ್ಟುವಾಗ ಕಲಿತ ಶ್ರಮದ ಪಾಠ. ಜೊತೆಗೆ ಗುನುಗಿದ ಜನಪದ ಗೀತೆಯ ಸವಿಯುಂಡದ್ದು. ಪಟೇಲರ ಮನೆಯಲ್ಲಿ ಮನೆಯಂಗಳದಲ್ಲಿ ಹಕ್ಕಿನಿಂದ ತಿರುಗಿದ್ದಕ್ಕೂ ಕಾರಣವಿಲ್ಲದಿಲ್ಲ. ತನ್ನ ಅಬ್ಬೆಯ ಬಾಲವಾಗಿ ಅವಳು ಹೋದಲ್ಲೆಲ್ಲ ಹೋಗಿ ಸುತ್ತದ ಜಾಗವಿರಲಿಲ್ಲ, ತಿರುಗದ ಸ್ಥಳವಿರಲಿಲ್ಲ. ಅಬ್ಬೆ ಅವರ ಮನೆಯ ಕೆಲಸದಾಳು, ಹಾಗಾಗಿ ಆಕೆಗೆ ಮುಕ್ತ ಪ್ರವೇಶ. ಪಟೇಲರ ಮಗಳ ಹಳೆಯ ಲಂಗದಾವಣಿಯಲ್ಲಿ ಈಕೆ ಅದೆಷ್ಟು ಸುಂದರಳಾಗಿ ಕಾಣಿಸುತ್ತಿದ್ದಳೆಂದರೆ ಪಟೇಲರ ಮಗಳಿಗಿಂತಲೂ. ಹಾಗಾಗಿ ಇವಳೆಂದರೆ ಆಕೆಗೆ ಹೊಟ್ಟೆ ಕಿಚ್ಚು. ಆಕೆಯನ್ನು ಕಂಡರಾಗುತ್ತಿರಲಿಲ್ಲ. ಹೆಚ್ಚಿನವರು ಕೇಳುತ್ತಿದ್ದುದುಂಟು, ಈಕೆಯನ್ನು ಪಟೇಲರ ಮಗಳೇ ಎಂದು. ಪಟೇಲರ ಮಗಳು ಮೊದಮೊದಲು ಗೆಳತಿಯಂತೆ ಮಾತನಾಡುತ್ತಿದ್ದವಳು ಕಡೆಗೆ ಬದಲಾಗಲು ಇದೂ ಒಂದು ಕಾರಣವಾಗಿದ್ದಿರಲೂಬಹುದು. ಅಲ್ಲಿಯ ಪರಿಸರ, ಬದುಕಿದ ದಿನಗಳನ್ನು, ಬಾಲ್ಯವನ್ನು ಕಣ್ತುಂಬಿಕೊಳ್ಳ ಹೊರಟ ಬಾಮ್ನಿಬಾಯಿಗೆ ಇಲ್ಲಿನ ಪರಿವೇ ಇಲ್ಲದೆ ತೆಪ್ಪನಿ ಕುಳಿತಿದ್ದಳು. ಸದ್ದು ಬರದಿದ್ದಾಗ ಮಗ, ಅಮ್ಮ ಕರೆಂಟು ಹೋಯ್ತಾ ಹೇಗೆ ಎಂದು ಭುಜ ಹಿಡಿದು ಅಲುಗಿಸಿದಾಗ ಹಾಡು, ಜನಪದ ಹಾಡು. ಅದೆಷ್ಟು ಹಾಡು ಕಲಿತಿದ್ದೇನೆ ಗೊತ್ತೇ, ಒಂದರ ಹಿಂದೆ ಇನ್ನೊಂದು, ಹೀಗೆ 100 ಅಂದುಬಿಟ್ಟಳು. ಪ್ರಶಸ್ತಿಗೆ ಹೆಸರು ಶಿಫಾರಸು ಮಾಡಬಹುದಿತ್ತೋ ಏನೋ ಜನಪದ ಹಾಡುಗಾರ್ತಿ ಎಂದು.
ಗಟ್ಟಿಯಾಗಿ ನಕ್ಕುಬಿಟ್ಟ ಮಗ. ಥು, ನಿಂಗೆಲ್ಲ ತಮಾಷೆಯೇ. ಪಟೇಲರ ತಮ್ಮ ಹೀಗೇ ನೋಡು, ಮಾತು ಮಾತಿಗೆ ತಮಾಷೆ. ನಾನೇ ಅವರ ಜೊತೆಗಾತಿ, ಅವರ ಜೊತೆಗೆ ಆಟ. ನನ್ನ ಕೆಲಸವೂ ಅದೇ ಆಗಿತ್ತು. ಅವರನ್ನು ನೋಡಿಕೊಳ್ಳುವುದು, ಊಟ ಮಾಡಿಸುವುದು, ಅವರ ಬಳಿಯಲ್ಲೇ ಇರುತ್ತಿದ್ದುದು. ತನಗಿಂತಲೂ ದೊಡ್ಡವರಾದರೂ ಸಮರ್ಪಕ ಬೆಳವಣಿಗೆ ಇಲ್ಲದವರು. ನಡೆದಾಡಲು ಆಗುತ್ತಿರಲಿಲ್ಲ, ಕಾಲಲ್ಲಿ ಬಲವಿರಲಿಲ್ಲ. ಏನೋ ಕಾಯಿಲೆಗೆ ತುತ್ತಾದವರಂತೆ. ಕೈಗಳಿಗೂ ಸರಿಯಾಗಿ ಬಲವಿರಲಿಲ್ಲ. ಆಚೀಚೆ ತೆವಳಿಕೊಂಡೇ ಹೋಗುತ್ತಿದ್ದ ಕಾರಣ ತಾನೇ ಸಹಾಯಕಿಯಾಗಿ ಇರುತ್ತಿದ್ದದ್ದು ಎನ್ನುವಾಗ ಕಣ್ಣಲ್ಲಿ ಹೊಳೆದ ನಕ್ಷತ್ರವನ್ನು ರಾಜು ಗಮನಿಸದೇ ಇರಲಿಲ್ಲ. ನೋಡಲು ಸುರಸುಂದರ. ಕುತ್ತಿಗೆಯ ಮೇಲಿನ ಭಾಗ ನೋಡುವಾಗ ರಾಜಕುಮಾರನಂತಹ ಗಾಂಭೀರ್ಯ. ಅವರೇ ಸಣ್ಣಯ್ಯ, ಪಟೇಲರ ಸಣ್ಣ ತಮ್ಮ ಸಣ್ಣಯ್ಯ. ತೆವಳುವಾಗೆಲ್ಲ ತನ್ನ ಪುಟ್ಟ ಕೈಗಳನ್ನು ಆಧಾರಕ್ಕೆ ಹಿಡಿಯುತ್ತಿದ್ದುದು. ತನ್ನ ಒಡನಾಡಿಯಂತಿದ್ದವರು. ಅಲ್ಲಿರುವಾಗ ದಿನಗಳು ಉರುಳಿದ್ದೇ ತಿಳಿಯುತ್ತಿರಲಿಲ್ಲ. ಯೌವನವು ಅರಿವಿಲ್ಲದೆ ಕಾಲಿಟ್ಟದ್ದೂ ಅಲ್ಲಿಯೇ. ಅಷ್ಟರವರೆಗೆ ಅಲ್ಲಿಯೇ ಬೆಳೆದದ್ದು. ಮನಸ್ಸೆಂಬುದು ಎಷ್ಟು ಚಂಚಲ, ಬಯಕೆಗಳೂ ಅಪಾರ. ಬಯಸಿದ್ದನ್ನ ಪಡೆಯುವುದೇ ಯಶಸ್ಸು. ಕೇವಲ ಆಸೆ ಇದ್ದ ಮಾತ್ರಕ್ಕೆ ಯಶಸ್ಸು ಲಭಿಸುವುದೇ? ಪರಿಶ್ರಮ ಬೇಕು. ಆವಾಗ ಯಾರಿಗೆ ಗೊತ್ತು? ಆಸೆ ಬಯಕೆಗಳು ಮನದಲ್ಲಿ ಮಂಡಿಗೆ ತಿನ್ನಲು ಕಾಸಿನ ಖರ್ಚಿತ್ತೆ. ಮನಸ್ಸೆಂದರೆ ದೊಡ್ಡ ಜಾದೂಗಾರನಂತೆ ಏನೇನೆಲ್ಲ ನಡೆಯುತ್ತದೆ. ಆವಾಗ ಯಾರೂ ಕೆಟ್ಟವರಾಗಿ ಕಾಣಿಸುತ್ತಲೇ ಇರಲಿಲ್ಲ. ಎಲ್ಲರೂ ಒಳ್ಳೆಯವರಂತೆಯೇ ಅರ್ಥವಾಗಬೇಕಾದರೆ ಅರ್ಧ ಆಯುಷ್ಯ ಮುಗಿದಿತ್ತು. ಆದರೆ ಕೆಲವೊಮ್ಮೆ ಒಳ್ಳೆಯವರ ಜೊತೆಗೆ ಕೆಟ್ಟದ್ದೂ ಅಂಟಿಕೊಂಡಿರುತ್ತದೆ. ಕೆಟ್ಟವರ ಜೊತೆಗೆ ಒಳ್ಳೆಯದ್ದೂ ಇಲ್ಲವೆಂದಿಲ್ಲ, ಇರುತ್ತದೆ. ಆದರೆ ಜಗತ್ತಿನಲ್ಲಿ ಒಳ್ಳೆಯ ವಸ್ತು ಬಹಳ ವಿರಳ. ಆದರೆ ಅಂತಹುದಕ್ಕೆ ಆಯಸ್ಸು ಕಡಿಮೆ ಇರಬೇಕು. ನೋಡು, ಈ ಮನಸ್ಸು ಎಷ್ಟು ಚಂಚಲ. ನಿಂತಲ್ಲಿ ನಿಲ್ಲದು, ಸಂಚರಿಸುತ್ತಲೇ ಇರುತ್ತದೆ. ಎಲ್ಲಿಂದ ಎಲ್ಲಿಗೂ ಕಾಸಿನ ಖರ್ಚಿಲ್ಲದ ಪ್ರಯಾಣ. ಸಣ್ಣಯ್ಯನ ವಿಚಾರದಲ್ಲಿ ಮನಸ್ಸು ಹನಿಯಾದದ್ದೇ ಹೆಚ್ಚು. ತಾರುಣ್ಯದಲ್ಲಿ ಪ್ರೇಮವು ವಿಜೃಂಭಿಸುತ್ತದೆಯಂತೆ. ಮುಂದಿನ ತೊಂದರೆಗಳ ಬಗ್ಗೆ ಚಿಂತಿಸುವುದೇ ಇಲ್ಲ. ಅದಕ್ಕೆ ಕಣ್ಣು ಇಲ್ಲ, ರೆಕ್ಕೆಯೂ ಇಲ್ಲ. ಕೇವಲ ಹಾರಾಟ ಮಾತ್ರ ಗೊತ್ತು. ಎಲ್ಲಿಯವರೆಗೆ ಹಾರುವುದೆಂದು ಅರಿವಿಲ್ಲದಷ್ಟು. ಪ್ರೇಮವೆಂಬುದು ಪಟ್ಟಕ್ಕೇರಿಸಿದಂತೆಯೇ ಶೂಲಕ್ಕೂ ಏರಿಸಬಲ್ಲದು. ಈಗಿನ ಲೋಕದಲ್ಲಿ ಕಾಣುತ್ತಿಲ್ಲವೇ ಚಟ್ಟಕ್ಕೂ ಏರಿಸುತ್ತದೆಂದು? ಆದರೆ ಹಾಗಾಗಲಿಲ್ಲ. ಶೂಲಕ್ಕೆ ಏರಿಸಿದ್ದಂತೂ ಸತ್ಯ. ಮಾತಿನಿಂದ ವಿವರಿಸಲು ಸಾಧ್ಯವಾಗದು. ಹೃದಯಗಳೇ ಅರಿತಿದ್ದದ್ದೂ ಹೌದು, ಬೆಸೆದದ್ದೂ ಹೌದು. ಪ್ರೇಮವೆಂಬುದು ಹೃದಯ ಸಂಬಂಧಿ, ದೇಹ ಸಂಬಂಧವಲ್ಲವೆಂದು ತಿಳಿಯುವ ಕಾಲಘಟ್ಟವಾಗಿರಲಿಲ್ಲ. ಹೆತ್ತ ಮಗನೆದುರು ಏನೇನೆಲ್ಲ ಮಾತನಾಡುತ್ತಿದ್ದೇನೆ. ಬುದ್ಧಿ ಇಲ್ಲದವಳು ಎಂದು ಮಗನ ಬೆನ್ನು ಸವರಿದಳು. ತಾಯಿಯ ಮುಖದ ಬದಲಾಗುವ ಭಾವನೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವ. ಅಮ್ಮ, ಮನದ ಮಾತು ಹೊರಬರಲಿ ಬಿಡಿ. ನಾವು ತಾಯಿ ಮಗನಿಗಿಂತಲೂ ಹೆಚ್ಚು ಸ್ನೇಹಿತರಂತಲ್ಲವೇ? ಎದೆಭಾರ ಕಡಿಮೆಯಾಗಿ ಹಗುರವಾಗಲಿ. ನಿನ್ನ ಹೆಜ್ಜೆ ಗುರುತುಗಳನ್ನು ತಿದ್ದುವ ಹಾಗಿದೆಯೇ? ಅಲ್ಲ, ತಿದ್ದಲು ನಾನು ಯಾರು? ಅಲ್ಲ, ಅಂತಹ ತಪ್ಪೇನಾದರೂ ನಿನ್ನಿಂದಾಗಿದೆಯೇ? ಹಾಗಾಗಿರಲು ಸಾಧ್ಯವೇ? ಅದನ್ನೆಲ್ಲ ಪ್ರಶ್ನಿಸುವ ಹಕ್ಕಂತೂ ಮೊದಲೇ ಇಲ್ಲ. ನನ್ನನ್ನು ಚೆನ್ನಾಗಿ ತಿದ್ದಿ ಉತ್ತಮ ನಾಗರಿಕನನ್ನಾಗಿ ಬೆಳೆಸಿರುವಾಗ ಮಗನ ಮೇಲೆ ಬಾಮ್ನಿಬಾಯಿ ಮೆಚ್ಚುಗೆಯ ನೋಟ ಬೀರಿದಳು. ಹಾಗೂ ಮಾತು ಮುಂದರಿಸುವ ತುಡಿತ ಎದ್ದು ಕಾಣುತ್ತಿತ್ತು. ಯೌವನ ಎಂದರೆ ಉತ್ಸಾಹ, ಸಿರಿ, ಸುಗ್ಗಿ, ಶೃಂಗಾರ. ಯೌವನದ ರಕ್ತವೇ ಬಿಸಿ, ಜಗತ್ತೇ ಕಾಣಿಸದು. ನೀನು ಯೌವನವನ್ನು ದಾಟಿ ಬಂದವನೇ ತಾನೆ ಎಂದು ಕಿರುನಗೆಯ ಬೀರಿದಳು. ಜಗತ್ತಿಗೆ ಕಾಣಿಸದೆ ಏನಂದಿ? ಜಗತ್ತಿಗೆ ಕಾಣಿಸದು ಎಂದೆಯಾ? ಇಲ್ಲಮ್ಮ, ಜಗತ್ತಿಗೆ ಚೆನ್ನಾಗಿಯೇ ಕಾಣಿಸುತ್ತದೆ. ಸೂಕ್ಷ್ಮ ದರ್ಶಕವಿದ್ದು ಕಾಣುವ ಜಗತ್ತು. ಹೌದು, ಸರಿಯಾಗಿಯೇ ಅಂದೆ. ಹಾಗೆಯೇ ಆಯ್ತು. ಕಂಡದ್ದು ಜಾಸ್ತಿಯೇ ಆಯ್ತು. ಹೊರ ಜಗತ್ತಿಗೆ ಯಾಕೆ ದೂರಬೇಕು? ಮನೆಯೊಳಗಿನವರ ಕಣ್ಣೊಳಗೂ ಇದ್ದಿರಲಿಲ್ಲವೇ? ಅಬ್ಬೆ ನಿಂತದ್ದಕ್ಕೂ ಕುಳಿತದ್ದಕ್ಕೂ ಉಪದೇಶಿಸುತ್ತಿರಲಿಲ್ಲವೇ? ನೀನಿನ್ನು ಮೈನೆರೆದು ಹೆಂಗಸಾಗುವವಳು? ಎದೆಯಲ್ಲಿ ಬೆಳವಣಿಗೆಯ ಕುರುಹು ಮೂಡುತ್ತಿದೆ. ಗಂಡು ಬೀರಿಯಂತೆ ಯಾಕೆ ನಡೆಯುತ್ತಿರುವೆ? ನಿಧಾನದಲ್ಲಿ ತಗ್ಗಿ ಬಗ್ಗಿ ನಡೆಯಬಾರದೆ? ಹೆಣ್ಣು ನಕ್ಕದ್ದು ಮನೆಯ ಮಾಡಿಗೆ ಕೇಳಿಸಬಾರದಂತೆ. ಮಾಡಿಗೇನು ಕೇಳಿಸಲು ಕಿವಿಯುಂಟೆ? ಅಂದಿದ್ದಕ್ಕೆ ನೋಡು ನೋಡು, ಉತ್ತರ ಕೊಡುವ ಬುದ್ಧಿ. ನೀನಿನ್ನು ಮದುವೆಯಾಗಿ ಬೇರೆ ಮನೆಗೆ ಹೋಗುವವಳು ತಾನೆ? ಮಾರುದ್ದದ ನಾಲಿಗೆಯನ್ನು ಗಿಡ್ಡ ಮಾಡಿಕೊ. ನೀನಿನ್ನು ಸೀರೆ ಉಡಲು ಅಭ್ಯಾಸ ಮಾಡಿಕೊಳ್ಳಬೇಕು. ಪಟೇಲರ ಮನೆಗೆ ಹೊರಗಿನವರು ಬಂದು ಹೋಗುವವರು ಬಹಳ ಮಂದಿ ಇದ್ದಾರೆ. ಅವರ ಮುಂದೆ ನಡೆದಾಡುವಾಗ ಸೆರಗು ಸರಿಯಾಗಿ ಮುಚ್ಚಿಕೊಳ್ಳಬೇಕು. ಹೀಗೆ ಉಪದೇಶವಂತೂ ಹನುಮಂತನ ಬಾಲದಂತೆ ಬೆಳೆಯುತ್ತಲೇ ಇತ್ತು. ತಾನು ತಿಳಿದದನ್ನೆಲ್ಲ ಹೇಳುತ್ತಾ ಹೋದಳು.
ಆದರೆ ತಾನು ಆಕೆಯದ್ದನ್ನು ಕಿವಿಗೇರಿಸಿಕೊಳ್ಳುವಲ್ಲಿ ಮನಸ್ಸು ಮಾಡಿರಲಿಲ್ಲ. ಅಮ್ಮನದ್ದು ಯಾವತ್ತೂ ಇದೇ ಆಯಿತು, ಇದೇ ರಾಗ ಎಂದು ಕೋಪ ಬರುತ್ತಿತ್ತು. ಬಳಿಕ ಉಪದೇಶದ ಅವಶ್ಯಕತೆ ಇತ್ತು. ಆಗ ಉಪದೇಶಿಸುವ ಅಮ್ಮ ಇಲ್ಲವಾಗಿದ್ದಳು. ತಾನು ತಬ್ಬಲಿಯಾದದ್ದು. ಮೊದಲೇ ತಂದೆಯಿಲ್ಲದ ಮಗಳು, ತಂದೆಯಿಲ್ಲದ ಹುಡುಗಿ ಎಂಬುದನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಮತ್ತೆ ಅಬ್ಬೆಯೂ ಇಲ್ಲವಾದಾಗ ಹೇಗಾಗಬೇಡ. ಅಬ್ಬೆ ಇಹಲೋಕ ತ್ಯಜಿಸಿದ್ದು, ಚಿಕ್ಕ ಮಂದಿರೆಲ್ಲ ಮದುವೆಯಾಗಿ ಗಂಡನ ಮನೆಯಲ್ಲಿ ಮಾವ ಪಟೇಲರ ಅಡಿಯಾಳು, ತಾನೂ ಏಕಾಂಗಿ. ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.